ಹಲೋ, ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ? ನಾವು ಆರಾಮಿದ್ದೀವಿ, ನೀವು ಆರಾಮಿದ್ದೀರಿ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋ ರೆಸಿಪಿ ಬಂದುಬಿಟ್ಟು ಹೆಸರು ಕಾಳು ಹಿಟ್ಟಿನ ಜುಣಕ. ರೊಟ್ಟಿಗೂ, ಅನ್ನಕ್ಕೂ, ಚಪಾತಿಗೂ ಎಲ್ಲಕ್ಕೂ ಬರುವಂಥದ್ದು. ಹೇಗೆ ಮಾಡೋದಂತ ನೋಡೋಣ. ಒಂದು ಪಾತ್ರೆ ಇಟ್ಕೊಂಡು ಒಂದು ದೊಡ್ಡ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ, ಜೀರಿಗೆ, ಕರಿಬೇವು, ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಈರುಳ್ಳಿ ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೊಳ್ಳೋಣ. ಈಗ ಹಸಿ ಖಾರ ಹಾಕ್ಕೊಳ್ಳೋಣ. ಹಸಿ ಖಾರ ಅಂದರೆ ನಾವು ಅದಕ್ಕೆ ಶುಂಠಿ, ಬೆಳ್ಳುಳ್ಳಿ, ಜೀರಿಗೆ, ಹಸಿಮೆಣ್ಸಿನ್ಕಾಯಿ, ಕರಿಬೇವು, ಕೊತ್ತಂಬರಿನೂ ಸಹ ಹಾಕಿಬಿಟ್ಟು ಹಸಿ ಖಾರ ಮಾಡಿ ಇಟ್ಕೊಂಡಿರ್ತೀವಿ. ಅದನ್ನು ಹಾಕಿದ ಮೇಲೆ ಇವಾಗ ಹುಣಸೆಹಣ್ಣು ಹಾಕ್ಕೊಳ್ಳೋಣ. ಹುಣಸೆಹಣ್ಣು ಹಾಕ್ಕೊಂಡು ಎಲ್ಲನೂ ಒಂದು ಸರಿ ಚೆನ್ನಾಗಿ ಕೈ ಆಡ್ಕೊಳ್ಳೋಣ. ಇದಕ್ಕೇ ನೀರು ಕಡಿಮೆ ಹಾಕಿ ಗಟ್ಟಿಯಾಗಿ ರುಬ್ಕೊಂಡು ತಟ್ಟೆಗೆ ಬಡಿದ್ರೆ ಅದು ಜುಣಕದ ವಡೆ ಅಂತ, ಹಿಟ್ಟಿನ ಪಲ್ಯವು ಅಂತೇವೆ ನಾವು. ಇದು ಅಳ್ಕಂದು. ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಎಷ್ಟು ಬೇಕು ನಮಗೆ ಅಷ್ಟು ನೀರು ಹಾಕ್ಕೊಳ್ಳೋಣ. ನೋಡಿರಿ, ಚೆನ್ನಾಗಿ ಕುದಿಬೇಕು. ಹುಣಸೆಹಣ್ಣು ಹಾಕಿರ್ತೇವಲ್ಲ, ಅದ್ರ ತಕ್ಕಂತೆ ಬೆಲ್ಲ ಹಾಕಲೇಬೇಕು. ಈಗ ನಾನು ಇಷ್ಟು ಹೆಸರು ಕಾಳಿನ ಹಿಟ್ಟು ತೊಗೊಂಡಿದ್ದೀನಿ. ನಾವು ಹೆಸರಿಟ್ಟು ಮಾಡಿಟ್ಕೊಂಡಿರ್ತೀವಿ. ಜುಣಕ, ಆಮೇಲೆ ಟೂರ್ಗೆ ಹೋಗೋಕ್ಕಂತ ಉದುರು ಜುಣಕ ಅಂತಾವಲ್ಲ, ಅದನ್ನು ಮಾಡ್ಬೋದು, ಇದನ್ನು ಮಾಡ್ಬೋದು. 3 ಥರ ಮಾಡ್ಬೋದು ಇದರಲ್ಲಿ. ಈಗ ನೋಡಿರಿ, ಕುದೀತಾ ಐತಲ್ಲ, ಅದಕ್ಕೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟು ಕಲಿಸ್ಕೊಂಡು ಹಾಕ್ಕೊಳ್ಳೋಣ. ಗಟ್ಟಿ ಆಗ್ತಾ ಬರ್ತೈತೆ, ಇನ್ನೂ ನೀರು ಹಾಕಬೇಕು. ಪಕ್ಕದಲ್ಲಿ ಸ್ವಲ್ಪ ಬಿಸಿನೀರು ಇಟ್ಕೊಂಡಿರ್ತೀವಿ ಬೇಕಂದರೆ. ನೀವು ಇನ್ನೂ ಸ್ವಲ್ಪ ತೆಳ್ಳಗೆ ಬೇಕಂದರೆ ಕಡಿಮೆ ಹಿಟ್ಟು ಹಚ್ಕೋಬೇಕು, ಜಾಸ್ತಿ ಅಂದರೆ ಜಾಸ್ತಿ ಹಚ್ಕೋಬೇಕು. ನೋಡಿ, ಈ ಥರ ಆಗಿದೆ ಅಲ್ವಾ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ರೊಟ್ಟಿ, ಚಪಾತಿ, ಅನ್ನ ಎದಕ್ಕಾದರೂ ಬರ್ತೈತಿ ಈ ಥರ ಮಾಡಿಕೊಂಡ್ರೆ. ಎಷ್ಟು ರುಚಿಯಾಗಿರ್ತೈತಿ ಗೊತ್ತಾ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಖುಷಿಯಾಗಿರ್ರಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ನೋಡಿರಿ, ರೊಟ್ಟಿ ಜೊತೆಗೆ ಮೊಸರು, ಶೇಂಗಾ ಚಟ್ನಿ, ಕ್ಯಾರೆಟು, ಸೌತೆಕಾಯಿ. ವಿಡಿಯೋ ನೋಡಿದ್ದಕ್ಕೆ ನಮಸ್ಕಾರ.